ನೇತ್ರ ಬಂದು ಕಾರು ಅವ್ರ ಮನೆ ಮುಂದೆ ಹಾಕೊಂಡಿಸ್ಕೊಂಡಿದೀನಿ. ಫೋನ್ ಎತ್ತುತ್ತಾ ಇಲ್ಲ ಅವನು. ಎಷ್ಟೊತ್ತಾದ್ರೂ ಆಗ್ಲಿ ಇವತ್ತು ನಾನು ಇಲ್ಲಿಂದ ಹೋಗಲ್ಲ. ಅವ್ನು ಫೋನ್ ಎತ್ತೋವರೆಗೂ ಬರ್ಲಿ, ಅವನು ಅವ್ರ ಅಪ್ಪ ಅಮ್ಮನೂ ಬರ್ಲಿ. ಪೊಲೀಸ್ ಕಂಪ್ಲೇಂಟ್ ಆದ್ರೂ ಪರವಾಗಿಲ್ಲ, ನನ್ನ ಹೆಸರು TV9 ಅಲ್ಲಿ ಬಂದ್ರೂ ಪರವಾಗಿಲ್ಲ, ನಾನು ಅವನ್ನ ಬಿಡಲ್ಲ. ಅದ್ ಹೆಂಗ್ ಮೋಸ ಮಾಡ್ತಾನೆ ನನ್ಗೆ. ಮಜಾ ಮಾಡೋವರೆಗೂ ನಾನ್ ಬೇಕಿತ್ತು. ಇವಾಗ ಮದ್ವೆ ಆಗಕ್ ಬೇರೆವಳ. ನಾನ್ ಬಿಡಲ್ಲ ಅವನ್ನ. ಅದೇನಾದ್ರೂ ಆಗ್ಲಿ ನಾನ್ ಬಿಡಲ್ಲ ಅವನು. ಅವ್ರ ಅಮ್ಮನೂ ಫೋನ್ ಎತ್ತುತ್ತಾ ಇಲ್ಲ. ಇಷ್ಟ ದಿನ ನೀನೇ ಅಮ್ಮ ನನ್ ಮನೆ ಸೊಸೆ ಅಂತೆಲ್ಲ ದೊಡ್ಡದಾಗಿ ಮಾತಾಡಿದ್ರು. ಇವಾಗ ಅವ್ರ ಅಮ್ಮನೂ ಫೋನ್ ಎತ್ತುತ್ತಾ ಇಲ್ಲ. ಅವನ್ ಮೇಲೆ ಪ್ರಾಣನೇ ಇಟ್ಕೊಂಡಿದ್ದೆ ಕಡೆ. ಅವನ್ ಈ ತರ ಮಾಡ್ತಾನೆ ಅಂತ ನಾನು ಅನ್ಕೊಂಡೇ ಇರ್ಲಿಲ್ಲ. ಇಲ್ಲ ನೀನ್ ಪರವಾಗಿಲ್ಲ, ನೀನ್ ಮಲ್ಕೋ, ನಾನ್ ಬರ್ತೀನಿ. ನಾನ್ ನಿನಗ್ ಫೋರ್ಸ್ ಮಾಡಿದ್ನ ನನ್ನನ್ ಲವ್ ಮಾಡೋದಕ್ಕೆ? ನೀನ್ ತಾನೇ ನನ್ನ ಹಿಂದೆ ಬಂದು ನನ್ನ ಪ್ರಾಣ ತಿಂತ ಇದ್ದಿದ್ದು. ನೀನ್ ತಾನೇ ಪ್ರಪೋಸ್ ಮಾಡಿದ್ ನಂಗೆ. ಯಾವಾಗ್ಲೂ ಫೋರ್ಸ್ ಮಾಡ್ದೆ ನಿನ್ಗೆ. ಸರಿನಪ್ಪ, ನೀನ್ ಫೋರ್ಸ್ ಮಾಡ್ದೆ ಅಂತಾನೆ ಇಟ್ಕೋ. ನೀನೇನ್ ಮಾಡ್ತಿದ್ದೆ? ನೀನೇನ್ ಚಿಕ್ಕ ಹುಡ್ಗಾನ? ನಿನ್ಗೆ 18 years ಆಗಿದೆ ತಾನೆ? ನಾನ್ ಫೋರ್ಸ್ ಮಾಡಿದ್ರೆ ನೀನ್ ಫೋರ್ಸ್ ಮಾಡಿಸ್ಕೊಂಡ್ಬಿಡ್ತೀಯಾ? ಹೇಳು, ಯಾವಳು ಬೇರೆಯವಳು ಸಿಕ್ಕಿದಾಳೆ ತಾನೆ ನಿಂಗೆ? ಇವತ್ ಎಷ್ಟೊತ್ತಾದ್ರೂ ಆಗ್ಲಿ ನಾನು ಇಲ್ಲೇ ಕೂತಿರ್ತೀನಿ. ಇವತ್ 2ರಲ್ಲಿ 1 ತೀರ್ಮಾನ ಆಗ್ಲೇಬೇಕು. ನೀನ್ ಬಾ ಇವತ್ತು. ನಾನೆಲ್ಲೂ ಹೋಗಲ್ಲ. ನೀನ್ ಇಲ್ಲಿ ಬರೋವರ್ಗೂನು ನಾನು ನಿಮ್ ಮನೆ ಮುಂದೆನೆ ಕೂತಿರ್ತೀನಿ. ನಾನು ಎಲ್ಲೂ ಹೋಗಲ್ಲ.